6ನೇ ತರಗತಿ ಪ್ರವೇಶ ಕೌನ್ಸಿಲಿಂಗ್ನಲ್ಲಿ ಅಕ್ರಮ ಆರೋಪ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರ ಆಕ್ರೋಶ. ಪಾವಗಡದ ಪಿಎಂ ಶ್ರೀ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ನಡೆದ 6ನೇ ತರಗತಿ ಪ್ರವೇಶ ಕೌನ್ಸಿಲಿಂಗ್ ಪ್ರಕ್ರಿಯೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಉಳಿಕೆ ಸೀಟ್ಗಳ ಪ್ರವೇಶಕ್ಕಾಗಿ ನಡೆಸಲಾದ ಕೌನ್ಸಿಲಿಂಗ್ನಲ್ಲಿ ಬಹುತೇಕ ಅರ್ಜಿದಾರರ ಪೋಷಕರಿಗೆ ಯಾವುದೇ ಮಾಹಿತಿ ನೀಡದೆ ಪ್ರತಿಕ್ರಿಯೆಯನ್ನ ಪೂರ್ಣಗೊಳಿಸಲಾಗಿದೆ ಎಂದು ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಶಾಲೆಯಲ್ಲಿ 6ನೇ ತರಗತಿಯ ಉಳಿಕೆ ಸೀಟ್ಗಳಿಗೆ ಕೌನ್ಸಿಲಿಂಗ್ ನಡೆಸಲಾಗಿದ್ದು, ಈ ವೇಳೆ ಎಸ್ಡಿಎಂಸಿ ಅಧ್ಯಕ್ಷೆಯ ಪತಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವುದು ಕೂಡ ಪೋಷಕರ ಅನುಮಾನಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ 3 ಸಾಮಾನ್ಯ ಸೀಟ್ಗಳಿಗೆ 44 ಅರ್ಜಿಗಳು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮೀಸಲಾತಿಯ 2 ಸೀಟ್ಗಳಿಗೆ 13 ಅರ್ಜಿಗಳು ಹಾಗೂ 3A ಮೀಸಲಾತಿಯ 1 ಸೀಟ್ಗೆ 12 ಅರ್ಜಿಗಳು ಸಲ್ಲಿಕೆಯಾಗಿದ್ದರೂ ಹಲವು ಅರ್ಜಿದಾರರಿಗೆ ಕೌನ್ಸಿಲಿಂಗ್ ಕುರಿತು ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಎನ್ನಲಾಗಿದೆ. ನಮ್ಮ ಮಗನಿಗೆ ಆದರ್ಶ ಸ್ಕೂಲಲ್ಲಿ ಕೌನ್ಸಿಲಿಂಗ್ ನಡೆದೈತೆ ಅಂತ ಮೆಸೇಜ್ ಕಳಿಸ್ತೀವಿ ಅಂತ ಹೇಳಿದ್ರು. ಮೆಸೇಜ್ ಬಂದಿಲ್ಲ ಸರ್, ಹಂಗಾಗಿ ನಮ್ಮ ಮಗನಿಗೆ ಸೀಟ್ ಮಿಸ್ ಆಗಿದೆ. ನಿಮ್ಮ ಫೋನು ಮಾಡಿಲ್ವಾ? ಇಲ್ಲ, ಯಾರು ಫೋನು ಮಾಡಿಲ್ಲ. ಎಷ್ಟನೇ ಕ್ಲಾಸ್ಗೆ ಅದೇ ನಾವು 6ಗೆ ಬರ್ತಿದ್ದೀರಿ. ಇನ್ನು ಈ ಕುರಿತು ಶಾಲೆಯ ಮುಖ್ಯ ಶಿಕ್ಷಕರನ್ನ ಕೇಳಿದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಶಾಲೆಯ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ. ಇಲಾಖೆಯ ಮೇಲಧಿಕಾರಿಗಳು ಮಾರ್ಗಸೂಚಿಯಂತೆ ಮಾತ್ರ ಕೌನ್ಸಿಲಿಂಗ್ ಅನ್ನ ನಡೆಸಲಾಗುತ್ತೆ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದರೆ ಪೋಷಕರು ಮಾತ್ರ ಮೊಬೈಲ್ ಸಂದೇಶ ಅಥವಾ ದೂರವಾಣಿ ಕರೆ ಮೂಲಕ ಮಾಹಿತಿ ನೀಡದೆ ಕೌನ್ಸಿಲಿಂಗ್ ನಡೆಸಿರುವುದು ಅನ್ಯಾಯ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಎಸ್ಡಿಎಂಸಿ ಅಧ್ಯಕ್ಷ ನೀವೋ ನಿಮ್ಮ ಮಿಸ್ಸಸ್? ನಿಮ್ಗೇನು ರೈಟ್ಸ್ ಇಲ್ಲಿ? ಹಾಂ, ನಿಮ್ಗೇನು ರೈಟ್ಸ್ ಇದೆ? ಇಲ್ಲಿ ಬಂದಿಲ್ಲ ವಿಡಿಯೋ ಮಾಡ್ತಿದ್ದೀರಲ್ಲ, ಏನಕ್ಕೆ? ಅಲ್ಲ, ನಿಮ್ಗೆ ಯಾರು ಹೇಳಿದ್ರಿ? ಮತ್ತೆ ಹೆಂಗೆ ಮಾಡ್ತೀರಿ ನೀವು ಬಂದಂಗೆ? ಹಾಂ, ನೀವು ಹೆಂಗೆ ಮಾಡ್ತೀರಿ? ನೀವು ಯಾರಂತ ಇಲ್ಲಿ? ಏನ್ರಿ ಸರ್, ಇಲ್ಲಿ HM ಸರ್, ಇಲ್ಲಿ ಬರ್ರಿಲಿ. ನೀವು ಅದು ಹೆಂಗೆ ಬದಲಾಗಿ? ಹಾಂ, ಹೆಂಗೆ ಏನು ನೀವು ಮಾತಾಡೋದೇನಿದೆ ಸರ್? ನೀವು ಹಾಂ, ಯಾರು ಸರ್ ಇವರು? ಸರ್ ಸರಿ ಸರ್, ಯಾರು ಸರ್ ಇವರು? ಅಲ್ಲ ಸರ್, ಇವ್ರು ಯಾರು ಸರ್? ಇವರು ಸರ್, ಇವ್ರು ಯಾರು ಸರ್? ಇವರು ಇಷ್ಟು ಹೇಳಿ ನಮ್ಗೆ ಕ್ಲಾರಿಫೈ ಕೊಡಿ ಸರ್, ಸಾಕು ಸರ್. ಇವ್ರು ಯಾರು ಸರ್? ಸರ್, ಯಾರು ಸರ್ ಇವರು? ಸರ್, ಕೌನ್ಸಿಲಿಂಗ್ ಅಲ್ಲಿ ಇವರು ಒಳಗೆ ಕೂತ್ಕೊಂಡು ಅಧ್ಯಕ್ಷರು ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ ಕೇಳಿ ಸರ್, ಇಲ್ಲಿ ಈಗಲೂ ಹೇಳಿದ್ದಾರೆ ಅಧ್ಯಕ್ಷ ಅಂತ ಹೇಳಿದ್ದಾರೆ. ಇವ್ರು ಯಾರು ಸರ್? ಇವರು ನಿಮ್ಮ ಚೇಂಬರ್ ಅಲ್ಲಿ ಕುಣಿಸ್ಕೊಂಡಿದ್ದೀರಾ? ಏನಿದು? ಯಾರು ಇವರು? ಇವ್ರು ಯಾರು ಹೇಳಿ ಸರ್? ನಾನಂದ್ರೆ ನೀವು ಬೇರೆ ಯಾಕೆ? ಪೋಷಕರು. ಇವ್ರು SDMT ಅಂತ ಹೇಳಿದ್ರಲ್ಲ ಈಗ ಪೋಷಕರು. ಈಗ ನಾನು ರೆಕಾರ್ಡ್ ಆಗಿದೆ ಸರ್, ರೆಕಾರ್ಡ್. ಮನೆಯವ್ರ ಅಧ್ಯಕ್ಷ ಆದ್ರೆ ಇವ್ರಿಗೇನು ರೈಟ್ಸ್ ಇದೆ ಸರ್? ಇವ್ರು ಬಂದು ಒಳಗೆ ಕೂತ್ಕೊಂಡು ಇವರೆಲ್ಲ ನಮ್ದು ವಿಡಿಯೋ ಮಾಡ್ತಾರಲ್ಲ ಸರ್. ನನಗೆ ಕೌನ್ಸಿಲಿಂಗ್ ಇದಂತ ಈಗ ನೀವು SDMC ಅಧ್ಯಕ್ಷ ಅಂತ ಹೇಳಿರೋದಿಲ್ಲ, ರೆಕಾರ್ಡ್ ಇದೆ ಸರ್. ಇಲ್ಲಿ ರೆಕಾರ್ಡ್ ಇದೆ ಸರ್, ಅವ್ರು ಮಾತಾಡಿರೋದು. ಈಗ ಅವ್ರ ಪೋಷಕರು ದೂರವಾಣಿ ನಂಬರನ್ನ ಇರುತ್ತೆ, ಹಿಂಗಿದೆ ಗಮನಕ್ಕೆ ಅಂತೇಳಿ ಗಮನಕ್ಕೆ ತರಬಹುದಾಯ್ತಲ್ಲ. ನಿಮ್ದೊಂದು ಸರ್ವಿಸ್ ಸರ್, ಮುಂದಿನ ದಿನಗಳಲ್ಲಿ ಅಂತ ನೋಡೋಣ ಸರ್, ಅವಕಾಶ ಇದ್ರೆ ನಾವು ಆ ರೀತಿ ಮಾಡ್ತೀವಿ. ನಿಮ್ಮ ಇಲಾಖೆಯಲ್ಲಿ ಇಲ್ಲ ಅಂದ್ರೂ ನಿಮ್ದು ಒಂದು ಸರ್ವಿಸ್ ಇರುತ್ತಲ್ಲ, ನೀವು ಮಾಡ್ಬೋದಾಯ್ತಲ್ಲ. ಇರುತ್ತೆ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಈಗೆಲ್ಲ ಉಚಿತ ಕರೆಗಳಿದ್ದಾವೆ, ಏನೇನು ದುಡ್ಡೇನು ಕಾಸ್ಟ್ ಕಟ್ಟಾಗಲ್ಲ. ಒಂದು ನಿಮ್ಮದು ಒಂದು ಒಳ್ಳೆ ಮುಖ್ಯ ಶಿಕ್ಷಕರು ಅಂತ ಒಂದು ಇದನ್ನು ಬರುತ್ತೆ, ಇಂಥದ್ದೊಂದು ಕರೆದು ಒಂದು ಕೊಡ್ತಾ ಇದ್ರು, ಮಾಡ್ತಾವ್ರಲ್ಲ ವ್ಯವಸ್ಥೆ ಅಂತ ಸರ್. ಆ ರೀತಿ ನಾವು ಮೊದಲನೇ ಮೂರು ಸುತ್ತಿನ ತನಕನೂ ಮಾಡಿದ್ವಿ ಸರ್. ನಮ್ಮ ಹಂತದಲ್ಲಿ ಏನಿದೆ ಆ ಪ್ರಕ್ರಿಯೆಯನ್ನು ನಾವು ಮಾಡಿದ್ವಿ. ಅವು ಕೇಳಿ, ನೀವು ಬೇಕಿದ್ರೆ ಎಲ್ಲ ಪೋಷಕರಿಗೆ ಕೇಳಿ, 1 ಬಾರಿ ಅಲ್ಲ 4 ಬಾರಿ ಅವ್ರನ್ನ ಫೋನ್ ಮಾಡಿ ಬಂದಿಲ್ಲ, ಇವತ್ತು ಲಾಸ್ಟ್ ಡೇಟು ಅಂತ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬಟ್ ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಎಲ್ರಿಗೂ ಬಂದಿರುತ್ತೆ. ಈಗ ಇಲ್ಲೇ ಲೆಕ್ಕ ಹಾಕೊಂಡ್ರೆ 90, 44, 13, 12 ಅಂತ ಲೆಕ್ಕ 150, 160ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು
ಸೊ ಅದರಲ್ಲಿ ಇಲಾಖೆಯಿಂದ ಮೆಸೇಜ್ ಬಂದಿರುತ್ತೆ ಅಂತ ನಾವು ಬಂದು ಭಾಳ ಪೋಷಕರು ನಮ್ಮನ್ನು ಕೇಳಿದ್ದಾರೆ, ಬಂದಿದೆ ಅಂತ ಬಂದಿದೆ. ಕೆಲವರು ಈಗ ನಮಗೆ ಮೆಸೇಜು ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಆ ವಿಚಾರ ನಿಮ್ಮ ಗಮನಕ್ಕೆ ತರ್ತಿದ್ರು ಅಷ್ಟೇ. ಅದು ನಾನು ನಮ್ಮ ಇಲಾಖೆ ಮುಂದಿನ ನಮ್ಮ ಮೇಲಧಿಕಾರಿಗಳ ನಾನು ಆ ವಿಷಯವನ್ನು ತಲುಪಿಸ್ತೀನಿ. ಒಟ್ನಲ್ಲಿ ಸರ್ಕಾರಿ ಶಾಲೆಯ ಪ್ರವೇಶ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಕೌನ್ಸಿಲಿಂಗ್ ವೇಳೆ ಮಾಹಿತಿ ನೀಡುವಲ್ಲಿ ನಿರ್ಲಕ್ಷ್ಯ ನಡೆದಿದೆಯೇ ಎಂಬ ಬಗ್ಗೆ ಶಿಕ್ಷಣ ಇಲಾಖೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅರ್ಹ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.